ಇಸ್ಮಾಯಿಲ್ ಖಾನ್ ಅವರೇ, ಒಂದು ಕ್ವಿಕ್ ಆನ್ಸರ್ ಅನ್ನ ಬಯಸ್ತೀನಿ, ಸಂಕ್ಷಿಪ್ತವಾಗಿ ಉತ್ತರ ಕೊಡಿ. ಕಾಂಗ್ರೆಸ್ನವರಿಂದ ಆಯಿತು, ಬಿಜೆಪಿ ಅವರಿಂದ ಆಯಿತು ಅಲ್ಲ, ಲಾಂಗ್ ಟರ್ಮ್ ಸೊಲ್ಯೂಷನ್ ಬಗ್ಗೆ ನಾನು ಹೇಳ್ತಾ ಇರೋದು. ಇಂಡೋನೇಷ್ಯಾದ ಮುಸ್ಲಿಮರ ಉದಾಹರಣೆ ಕೊಟ್ಟೆ, ಹಂಗೆ ಭಾರತೀಯ ಮುಸ್ಲಿಮರಾಗೋದಕ್ಕಾಗೋದಿಲ್ವಾ? ಅಲ್ಲ ನಮ್ಮ ದೇವರು, ರಾಮಾಯಣ ನಮ್ಮ ಇತಿಹಾಸ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದಾ? ಅಲ್ಲ, ನಿಮ್ ಪ್ರಶ್ನೆ ಅರ್ಥ ಆಗಿಲ್ಲ ನನಗೆ ಅಜಿತ್ ಅವರೇ. ಮನಸ್ಥಿತಿ, ಈ ಮನಸ್ಥಿತಿ ನಾನು ಇಂಡೋನೇಷ್ಯಾದ ಮುಸ್ಲಿಮರ ಉದಾಹರಣೆ ಕೊಟ್ಟೆ. ಅತಿ ದೊಡ್ಡ ಮುಸ್ಲಿಂ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಸೌಹಾರ್ದಯುತ ಜೀವನ ಇದೆ. 2% ಹಿಂದೂಗಳಿರೋದಲ್ಲಿ. ಅಲ್ಲಿನ ಮುಸ್ಲಿಮರನ್ನ ಅಲ್ಲಿ ಅತಿ ಹೆಚ್ಚು ರಾಮಕಥೆಗಳಾಗ್ತವೆ. ಅದು ಕೇಳಿದ್ರೆ ಅದು ನಮ್ಮ ಇತಿಹಾಸ ಸರ್, ನಾವೀಗ ಮುಸ್ಲಿಮರು ಅಲ್ಲಾಹವನ್ನು ಪ್ರಾರ್ಥನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ ಅಂದ್ರೆ ಅವರು. ನೋಡಿ, ಏನಾಗಿದೆ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸಲ್ಮಾನರು ಕೂಡ ಅಷ್ಟೇ ರಕ್ತ ಕೊಟ್ಟಿದ್ದಾರೆ. ಬೇರೆಯವರು ಯಾವ ತರ ಕೊಟ್ಟಿದ್ದಾರೆ ಅಷ್ಟು ನಮಿಗೂ ಅಷ್ಟೇ ಹಕ್ಕಿದೆ. ಆದ್ರೆ ಏನಪ್ಪಾ ಅಂದ್ರೆ, ಈ ದೇಶದಲ್ಲಿ ಪ್ರಚೋದನಾಕಾರಿ ಭಾಷಣಗಳು, ಪ್ರಚೋದನಾಕಾರಿ ಕ್ರಿಯೆಗಳು ಮಾಡಿ ಇದೆಲ್ಲರ ಭಾಷಣ ಮಾಡಿ ಸರ್, ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ ನಾನು. ದೇವರಾಜ್ ಅವರೇ, ಸೌಹಾರ್ದಯುತ ಜೀವನದ ನಿರೀಕ್ಷೆ ಇದೆ ಸರ್. ಸರ್ ಇಲ್ಲಿ ಪ್ರಮುಖವಾಗಿ 2 ವಿಷಯಗಳು ಎದ್ದು ಕಾಣ್ತಿವೆ ಸರ್. ಒಂದು ಸಮುದಾಯವನ್ನ ಅಥವಾ ಒಂದು ಧರ್ಮೀಯರನ್ನ ಟಾರ್ಗೆಟ್ ಮಾಡಿ ನಡ್ಕೊಂಡಿರ್ತಕ್ಕಂತಹ ಘಟನೆಗಳು ಬಹಳಷ್ಟು ನಡೆದೋಗ್ಬಿಟ್ಟು ಇತ್ತೀಚೆಗೆ ಒಂದ್ ಕಡೆ ಇಡೋಣ. ಅದನ್ನ ಹೋಗಿ ಯಾರು ಅಲ್ಲಿ ತುಳಿತಕ್ಕೆ ಒಳಗಾಯ್ತಾರೆ, ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರ ಪರವಾಗಿ ಧ್ವನಿ ಎತ್ತಿದ್ರೆ ಇವರು ಜಾತ್ಯತೀತವಾದಿಗಳಲ್ಲ ಅಂತಕ್ಕಂಥ ಒಂದು ಕೂಗನ್ನು ಎಪ್ಸೋಕಂಥದ್ದು ಒಂದು. ಸರ್, ಈಗ ಎಲ್ಲ ಈಗಾಗಲೇ ನನಗೆ ಅನಿಲ್ ಅವ್ರು ಹೇಳಿದಾಗೆ, ಬಿಜೆಪಿ ಮಿತ್ರರು ಹೇಳಿದಾಗೆ, 1,000 ಇವತ್ತಿನ ದಿವಸ ಪೆರೇಡ್, ಇವತ್ತಿನ ದಿವಸ ಜಾಥಾಗಳು ನಡೆದವು. ಮಾಡಲಿ, ಅವ್ರ ಸಮುದಾಯದನ್ನು ಅವ್ರು ಮಾಡಲಿ. ಮಾಡಿದಂಥ ಸಂದರ್ಭಗಳಲ್ಲಿ ಈಗಾಗಲೇ ಈ ಗಣಪತಿ ಫಂಕ್ಷನ್ ನಡೆದಂಥ ಸಂದರ್ಭಗಳಲ್ಲಿ 7ರಿಂದ 10 ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬಂದಿದೆ. ಯಾಕೆ ಬರ್ತಿದೆ ಅನ್ನೋದಕ್ಕೆ ಮೂಲಕ್ಕೆ ಹೋಗ್ಬೇಕು ಸರ್. ನೀವು ಏನಾಗಿದೆ ಗೊತ್ತಾ ಸರ್, ಇವಾಗ ನನ್ನ ದೇಗುಲ, ಪ್ರಜಾಪ್ರಭುತ್ವದ ದೇಗುಲ ಆಗಿರ್ತಕ್ಕಂತಹ ವಿಧಾನಸೌಧದಲ್ಲಿ ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗದಂಥ ಸಂದರ್ಭದಲ್ಲಿ ಸರ್ಕಾರ ನಿಷ್ಕ್ರಿಯ ಆಗದೆ ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ. ಇದೇ ಮೂಲ. ಒಬ್ಬರಿಗೆ ಮಾತ್ರ ಕ್ವಿಕ್ ಆಗಿ ಆಗ್ಬಿಡ್ತೀನಿ. ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ಕಾಂಗ್ರೆಸ್ ಲೀಡರ್ಗಳು ಯಾರು ಹೋಗ್ಲಿಲ್ಲ, ನಾವು ಹೋದ್ವಿ ಅಂತೇಳಿ. ಕಾಂಗ್ರೆಸ್ ಲೀಡರ್ಗಳು ಸಹ ಹೋಗಿದ್ರು ಅವ್ರ ಮಾಹಿತಿಗಾಗಿ. ಎರಡನೇದು, ಅನಿಲ್ ಅವ್ರು ಏನು ಹೇಳ್ತಾ ಇದ್ರು ಅಂತಂದ್ರೆ, ಈ ದೇಶದೊಳಗಡೆ ಮುಂದಿನ ದಿನಗಳಲ್ಲಿ ಅನಿಲ್ ಅವರ ಮೊಮ್ಮಕ್ಕಳು ಬಂದಾಗ, ತಾತ ಇಂಥ ಕೆಲಸ ಮಾಡ್ಬಿಟ್ಟೆ ನೀನು, ಅವತ್ತೇನಾದ್ರು ಮಾತಾಡಿದ್ರೆ ಇವತ್ತು ನಾವೆಲ್ಲ ನಮ್ಮ ಪೀಳಿಗೆ ಉಳಿತಿತ್ತು ಅಂತ ಹೇಳ್ತಾ ಇದ್ದಾರೆ. ಸರಿ, ಸುಮಾರು 100 ವರ್ಷಗಳನ್ನ ಈ ದೇಶವನ್ನ ಮುಘಲರು ಆಳಿದ್ದಾರೆ. ಇವತ್ತಿನವರೆಗೂ ಯಾವುದೇ ರೀತಿಯಾದಂಥ ದೊಡ್ಡ ಏನೇನಂತೀರಿ ಸೋ ಕಾಲ್ಡ್ ನಾವೇನು 100% ಇಲ್ಲ. ಒಂದು ನಿಮಿಷ ಅಜಿತ್ ಓನ್ಲಿ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ ಹೇಳ್ತೀನಿ. ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬಿಡ್ತೀನಿ. ಮೊಹಮ್ಮದ್ ಅಲಿ ಜಿನ್ನಾ ಅವರ ಮೊಮ್ಮಗನ ಫಂಡಿಂಗ್ ಇಂದ ಭಾರತೀಯ ಜನಸಂಘ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.